ಸಾಗುವಳಿದಾರರ ಅವ್ರ ಪರವಾಗಿ ನಮ್ಮ ಕರ್ನಾಟಕ ರೈತ ಸಂಘ ನಿರಂತರ ಹೋರಾಟ ಮಾಡಿಕೊಂಡು ಬಂದೈತೆ. ಅವ್ರಿಗೆ ಪಟ್ಟ ಕೊಡಿಸೋವರೆಗೂ ನಮ್ಗೆ ನಿರಂತರ ಹೋರಾಟ ಇರುತ್ತೆ. ದಿನಾಂಕ 27/5/2024 ನಿರ್ಮತಿ ಗೋಮರ್ಸ್ ಅವರು ಕರ್ನಾಟಕ ರಾಷ್ಟ್ರೀಯ ಸಮಿತಿ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಾದ ನಿರ್ಮತಿ ಗೋಮರ್ಸಿ ಅವರು ಏನು ಆರೋಪ ಮಾಡಿರಂದ್ರೆ ಅಲ್ಲಿ ಭೂಹೀನ ಬಡ ರೈತರ ವಿರುದ್ಧ ಆರೋಪ ಮಾಡಿದ್ರು. ಅದು ಏನಂತಂದ್ರೆ ಸರ್ವೆ ನಂಬರ್ 10 ಅದು 40 ಎಕರೆ 15 ಕೋಟಿ ಭೂಮಿ ಇದೆ. ಅದು ಎಲ್ಲಿದೆ ಅಂದ್ರೆ ಸುರಳ ಹೋಬಳಿ ವ್ಯಾಪ್ತಿಯಲ್ಲಿ ಚಿಕ್ಕದೇರಿ ಶ್ರೀಮಂತದಲ್ಲಿ. ಅದರಲ್ಲಿ ಕಲ್ಲು ಗುಡ್ಡ ಮುಳ್ಳು ಗಂಟೆ ಉಳದವ. ಅದು ಸಾಗುವಳಿಗೆ ಯೋಗ್ಯವಲ್ಲದ ಭೂಮಿ. 100 ಕಲ್ಲು ಗುಡ್ಡ ಮುಳ್ಳು ಐತೆ. ಅಲ್ಲಿ ಯಾರು ಇಲ್ಲಿ ತನಕ ಯಾರು ಸಾಗುವಳಿ ಮಾಡಿಲ್ಲ. ಆನಂತರ ಸರ್ವೆ ನಂಬರ್ 96 90% ಅಲ್ಲೇ ಸಾಗುವಳಿಗೆ ಯೋಗ್ಯವಿಲ್ಲ ಭೂಮಿ. ಅಲ್ಲಿ 10% ಸಾಗುವಳಿಗೆ ಯೋಗ್ಯವೈತೆ ಭೂಮಿ. ಅಲ್ಲಿರ್ತಕ್ಕಂಥ ಸಾಗುವಳಿ ಮಾಡಿದ ರೈತರು ಕನಿಷ್ಠ 8 ರಿಂದ 10 ಜನ. ಅಲ್ಲೇ ಪ್ರತಿಯೊಬ್ಬ ರೈತರು 2 ಎಕರೆ 2.5 ಎಕರೆ ಭೂಮಿ ಸಾಗುವಳಿ ಮಾಡಿದ್ದಾರೆ. ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಯಾರೂ ಇಲ್ಲ. ಅಲ್ಲಿ ಏನಿದ್ರು ಕೂಡ ಭೂಹೀನ ಬಡ ರೈತರು, ಭೂಹೀನ ಬಡ ರೈತ ದಲಿತರು ಅಲ್ಲಿ ಮಾಡ್ತಿರ್ತಕ್ಕಂಥ ಸಾಗುವಳಿ 2 ಎಕರೆ 3 ಎಕರೆ ಒಳಗಡೆ ಅಲ್ಲಿ ಸಾಗುವಳಿ ಮಾಡ್ತಕ್ಕಂಥದ್ದು. ಇವರು ಯಾವುದೇ ಅಧಿಕಾರಿಗಳಿಗೆ ಶಾಮೀಲಾಗಿಲ್ಲ. ಯಾವ ಅಧಿಕಾರಿಗಳು ರೊಕ್ಕ ಕೊಟ್ಟಿಲ್ಲ. ಅವ್ರೇನು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರಂದ್ರೆ ಅಧಿಕಾರಿಗಳು ಮತ್ತು ಭೂಹೀನ ಬಡ ರೈತರು ಏನು ಸಾಗುವಳಿ ಮಾಡ್ಯಾರ ಅವರಿಗೆ ಅಧಿಕಾರಿಗಳು ರೊಕ್ಕ ಕೊಟ್ಟು ಅವರು ಪಾಲ್ದಾರರ ಅಧಿಕಾರಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಸಹಿತ ಅಲ್ಲಿ ಸಾಗುವಳಿ ಮಾಡಕ್ಕೆ ಇದು ಮಾಡಿರಂತೆ. ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿಲ್ಲ. ಹೀಗಾಗಿ ಅವ್ರೇನು ಪತ್ರಿಕಾಗೋಷ್ಠಿ ಏನು ಮಾಡ್ಯಾರ ಅದು ಸುಳ್ಳು ಆರೋಪ ಮಾಡ್ಯಾರ. ಅವರು ಪೂರ್ವ ಮತ್ತೆ ಅಲ್ಲಿ ಏನಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಅರಿತುಕೊಂಡು ಅವರು ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು. ಸತ್ಯಾಸತ್ಯತೆಯನ್ನು ಕಂಡು ಸುದ್ದಿಗೋಷ್ಠಿ ಮಾಡಬೇಕಾಗಿತ್ತು. ಅವರು ಸತ್ಯಾಸತ್ಯತೆಯನ್ನು ಕಂಡು ಸುದ್ದಿಗೋಷ್ಠಿ ಮಾಡಿಲ್ಲ. ಅವರು ಪಟ್ಟಭದ್ರ ಹಿತಾಸಕ್ತಿಗಳು ಪರವಾಗಿದ್ದಾರೆ ಅಂತೇಳಿ ನಮ್ಮ ಅನಿಸಿಕೆ ಆಗಿದೆ. ನಾವಲ್ಲ ಪಟ್ಟಭದ್ರ ಹಿತಾಸಕ್ತಿ ಭೂಮಿನ ಬಡ ರೈತರಲ್ಲ. ಹೀಗಾಗಿ ನಾವು ಖಂಡಿಸ್ತೀವಿ. ಅವ್ರೇನು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಅವ್ರು ಏನು ಸುದ್ದಿಗೋಷ್ಠಿ ಮಾಡಿದ್ರೆ ಅದನ್ನು ನಾವು ಖಂಡನೆ ಮಾಡ್ತೀವಿ. ಇದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ವಿರೋಧ ಮಾಡ್ತೈತೆ.